ಸರ್ ಮೊನ್ನೆ ಫೇಲ್ ಆಗಿರೋ ಪಾರ್ಟಿ ಕೊಟ್ರಿ ಮಗಂದು, ಏನಂದ್ರು, ಏನು ರೆಸ್ಪಾನ್ಸ್ ಇತ್ತು ಅಂತ? ಸರ್ ಅದು ತುಂಬ ರೆಸ್ಪಾನ್ಸ್ ಬಂತು. ಅಂದರೆ ಬಂದವ್ರಿಗೆ ನಾನು ಸರಿಗೆ ನೋಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾನು ತುಂಬ ಬ್ಯುಸಿ ಇದ್ದೆ ಅವತ್ತು. ಒಂದು 200 ಚಿಲ್ಲರೆ ಜನ ಬಂದುಬಿಟ್ಟಿದ್ರು. ಅದರಿಂದ ನಾನು ಯಾರನ್ನೂ ಕೇರ್ ತೊಗೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವಾಗೊಂದು ಅವ್ರಿಗೆಲ್ಲ ಸಾರಿ ಕೇಳೋಣ ಅಂತ, ಪ್ಲಸ್ ಸ್ವಲ್ಪ ಜನ ಬಂದು ಅವತ್ತೇ ಇನ್ನೊಂದು ಕಡೆ ಫಂಕ್ಷನ್ ಕೊಟ್ಟೋಗ್ಬಿಟ್ಟಿದ್ರು. ಅಂದರೆ ಒಂದು 100 ಜನ ಮಿಸ್ ಆಗಿದ್ರು ಅವತ್ತು. ಆ 100 ಜನ ಮಿಸ್ ಆಗಿರೋರಿಗೆ ಪ್ಲಸ್ ಇಲ್ಲಿ ನನಗೆ ಯಾರು ತುಂಬ ಬೇಕಾದವರು ಅವ್ರಿಗೆ ನಾನು ಚೆನ್ನಾಗಿ ಕೇರ್ ಮಾಡೋಕ್ಕಾಗಲಿಲ್ಲ. ಅಂದರೆ ಒಂದು ಊಟ ತಿಂಡಿ ಎಣ್ಣೆ ಎಲ್ಲ ಇತ್ತು, ಆದರೆ ಒಂದು ಆತ್ಮೀಯತೆಯಿಂದ ಮಾತಾಡೋದು ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ಸಾರಿ ಕೇಳೋಕ್ಕೋಸ್ಕರ ಎಲ್ಲರಿಗೂ ಅವತ್ತು ಸರಿಗೆ ನೋಡ್ಕೊಳ್ಳಲಿಲ್ಲ. ಅದರಿಂದ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಸಾರಿ ಕೇಳೋಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ. ಅದೀಗ ನ್ಯೂ ಇಯರ್ ಎಲ್ಲ ಕಂಟಿನ್ಯೂಸ್ ಬ್ಯುಸಿ ಇರೋದ್ರಿಂದ ನಾನು 10th ಆದಮೇಲೆ ಇಟ್ಕೊಳ್ತಾ ಇದ್ದೀನಿ ಅದನ್ನು, ಸಾರಿ ಪಾರ್ಟಿ ಅಂತ. ಆಮೇಲೆ ಇದನ್ನ ಎಲ್ಲರೂ ಏನು ಇವ್ನಿಗೆ ದುಡ್ಡು ಜಾಸ್ತಿ ಆಗಿದೆಯಾ, ತಿಕಾಗಂಚಲಿ ಪಾರ್ಟಿ, ತಿಕಾಕೊಪ್ ಪಾರ್ಟಿನ ಅಂತ ಅನ್ಕೋಬೇಡಿ. ಯಾಕಂದರೆ ಸಬ್ ಟೈಟಲ್ ಬಂದು ತಿಕಾಕೊಪ್ ಪಾರ್ಟಿ ಅಂತ ಹಾಕಿದ್ದೀನಿ. ಆಮೇಲೆ ಅದನ್ನು ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಕಾರಣ ಏನಂದರೆ, ಏನು ಇವನು ಬ್ಯಾಕ್ ಟು ಬ್ಯಾಕ್ ಇಷ್ಟೊಂದು ಮಾಡ್ತಾ ಇದ್ದಾನಲ್ಲ ಅಂತ. ಆದರೆ ಅದು ಉರ್ಕೊಂಡು ಸಾಯೋರ್ಗೇನೋ ಬೇಕಾದ್ರೆ ಅವ್ರಿಗೆ ಒಂದು ಹೊಸ ರೀಲ್ ಮಾಡೋಕ್ಕೆ ಅವ್ರಿಗೆ ಒಂದು ಏನು ಕಂಟೆಂಟ್ ಕೊಟ್ಟಂಗೆ ಆಗುತ್ತೆ. ಅದರಿಂದನೂ ಉರ್ಕೊಂಡು ಇನ್ನೂ ಜಾಸ್ತಿ ಚೆನ್ನಾಗಿ ಬೈರಿ ನನಗೆ. ಸರ್ ಇದೇ ಕ್ವಶನ್ ಕೇಳೋಣ ಅನ್ಕೊಂಡೆ. ಸಾರಿ ಪಾರ್ಟಿ ಅಂದ್ರೆ ನೀಟಾಗಿ ಟ್ರೀಟ್ ಮಾಡಲಿಲ್ಲ, ಅದಕ್ಕೆ ಸಾರಿ ಕೇಳ್ತೀನಿ ಅಂತ. ಹೌದು. ಬಟ್ ಬರೀ ಸಾರಿ ಕೇಳೋ ಉದ್ದೇಶ ಅಷ್ಟೇನಾ ಅಥವಾ ಉರ್ಸೋ ಉದ್ದೇಶನೂ ಇದೆಯಾ? ಇಲ್ಲ, ಉರ್ಸೋ ಉದ್ದೇಶ ಇಲ್ಲ. ಉರ್ಕೊಂಡು ಸಾಯೋರ್ಗೆ ಒಂದು ಕಂಟೆಂಟ್ ಸಿಕ್ದಂಗೆ ಆಗುತ್ತೆ. ಯಾಕಂದ್ರೆ ಈಗ ನೋಡಿ, ಫೇಲ್ ಆಗಿದೆ ನನ್ನ ಮಗ ಅಂತ ಪಾರ್ಟಿ ಮಾಡಿದ್ಕೆ ಎಲ್ಲರೂ ಏನಂತ ಹೇಳಿದ್ರು, ಓ ಎಂಥ ಅಪ್ಪ ಇವನು ಅಂತ ಬೈತಾರೆ ಅಂತ ಸ್ವಲ್ಪ ಜನ ಅನ್ಕೊಂಡಿದ್ರು. ಆದರೆ ಎಲ್ಲ ನೋಡಿದ್ರೆ ಒಂದು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಮಕ್ಕಳು ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಮನೇಲಿ ಹೊಡಿತಾರೆ ಫೇಲ್ ಆದರೆ ಅಂತ ಬೈದಿಂದ. ಆ ಥರ ಒಂದು ಸಮಾಜಕ್ಕೆ ಒಳ್ಳೆ ಸುದ್ದಿ ಕೊಟ್ಟೆ ಅಂತ ಬೇಷ್ ಅನ್ನೋ ಥರ ಕ್ಲಿಕ್ ಆಯ್ತು. ಅದು ನೀವೇ ನೋಡ್ತಾ ಇದ್ರೆ ಎಷ್ಟು ವೈರಲ್ ಆಯಿತು. ಅದು ಫುಲ್ಲು ಪಾಸಿಟಿವ್ ಆಗಿ ಬಂತು. ಅಂದರೆ ಅದರಿಂದ ಜನ ತುಂಬ ಉರ್ಕೊಂಡಿದ್ದಾರೆ. ಆ ಉರ್ಕೊಂಡಿರೋರಿಗೆ ಇನ್ನೊಂದು ಕಂಟೆಂಟ್ ಕೊಡೋಣ ಅಂತ ಒಂದು ಸಾರಿ ಪಾರ್ಟಿ ಅಂತ ಮಾಡ್ತಾ ಇದ್ದೀನಿ. ಬ್ರಾಕೆಟಲ್ಲಿ ತಿಗಾಕೊಬ್ಬಾಗಿ ಕೊಡ್ತಾ ಇರೋ ಪಾರ್ಟಿ ಅಂತ. ಯಾಕಂದರೆ ಏನಪ್ಪ ಇವನು ದುಡ್ಡು ಜಾಸ್ತಿ ಆಗಿದೆಯಾ, 3 ದಿವಸಕ್ಕೂ ಹಿಂಗೆ ಪಾರ್ಟಿ 300 ಜನಕ್ಕೆ ಕರೆದು ಎಣ್ಣೆ ಊಟ ಕೊಡಿಸ್ತಾನೆ, ನಾವೆಲ್ಲ ಇವನ್ನ ತುಳಿಯಕ್ಕೆ ನೋಡ್ತಾ ಇದ್ದೀವಿ, ಇವ್ನು ನೋಡಿದ್ರೆ ಮೇಲಕ್ಕೆ ಬೆಳ್ಕೊಂಡು ಹೋಯ್ತಾನೇ ಇದ್ದಾನಲ್ಲ, ಆ ಥರ ಎಲ್ಲ ಅನ್ಕೊಳ್ತಾ ಇದ್ದಾರೆ. ಆ ಥರ ಅನ್ಕೊಳ್ಳೋರಿಗೆ ಒಂದು ಕಂಟೆಂಟು, ಇನ್ನೂ ಉರ್ಕೊಂಡು ಸಾಯೋರಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ಒಂದು 5-6 ಮಾಡ್ತಾ ಇದ್ದೀನಿ. ಎಷ್ಟು ಉರ್ಕೊಂತಾರೆ ಉರ್ಕೊಂಡು ನನ್ನ ಟ್ರೋಲ್ ಮಾಡ್ತಾ ಇರ್ರಿ, ಅದರಿಂದ ನಾನು ಇನ್ನೂ ಮೇಲೆ ಬೆಳಿತಾನೇ ಇರ್ತೀನಿ. ಸರ್ ಈಗ ನಿಮ್ಮನ್ನು ಟ್ರೋಲ್ ಮಾಡ್ತಾವ್ರೆ, ಅದೇ ಥರ ಇವಾಗ ಏನಾಗಿದೆ, ಬಿಗ್ ಬಾಸ್ ಇಂದ ಈಗ ಹೊರಗಡೆ ಬಂದ್ರು ಮಾಳುವವರು. ಹೌದು, ಮಾಳುವವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಏನಪ್ಪಾ ಅಂತಂದ್ರೆ, ನಾನೇ ಗೆಲ್ಬೇಕಿತ್ತು, ಅಲ್ಲಿ ನಾನು ಇರ್ತೀನಿ ಅಂತ ಅನ್ಕೊಂಡಿದ್ದೆ, ನಾನು ಈ ತರ ಬೇಗ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಗಿಲ್ಲಿ ಬಗ್ಗೆ ಮಾತಾಡ್ತಾರಲ್ಲ, ಗಿಲ್ಲಿ ಏನ್ ಮಾಡಿದಾನೆ ಅಂತದ್ದು, ಸೊ ನಾನು ಗೆಲ್ಬೇಕಿತ್ತು ಆಕ್ಚುಲಿ, ನಾನು ವಿನ್ನರ್ ಕಂಟೆಂಟ್. ಅದು ಏನ್ ಕಾರಣ ಅಂದ್ರೆ ಸರ್, ಅಲ್ಲಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಒಳ್ಳೆಯವರಾಗಿರ್ಬೇಕಾ ಕೆಟ್ಟವರಾಗಿರ್ಬೇಕಾ, ಮನೆಯೊಳಗೆ ಯಾರು ಸೀಕ್ರೆಟ್ ಬಿಟ್ಕೊಡಲ್ಲ. ಯಾಕಂದ್ರೆ ಅವರು ಏನ್ ನಮ್ಗೇನು ಹೇಳ್ಕೊಡಲ್ಲ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಅಂದ್ರೆ ಅಲ್ಲಿ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ. ಕೆಟ್ಟವ್ರು ಇವಾಗ ನೋಡಿ, ಯಾರು ಜನ ಬೈತಾ ಇದ್ದಾರೆ ಕೆಟ್ಟವ್ರು ಅಂತ ಹೆಸರು ಹೇಳಲ್ಲ, ಅಂಥವ್ರು ಮಾತ್ರ ಒಳಗಿರ್ತಾರೆ. ಅದರಲ್ಲಿ ಎಲ್ಲರಿಗಿಂತ ಜಾಸ್ತಿ ಗಿಲ್ಲಿನೇ ಕೆಟ್ಟವನು, ಅವನೇ ಈಗ ಟಾಪಲ್ಲಿ ಇದ್ದಾನೆ. ಅಲ್ಲಿ ಕೆಟ್ಟವ್ರಿಗೆ ವಿನ್ ಆಗೋದು, ಕೆಟ್ಟವ್ರೇ ಮರ್ಯಾದೆ ಕೊಡೋದು, ಕೆಟ್ಟವ್ರನ್ನೇ ಜನ ಇಷ್ಟಪಡೋದು, ಒಳ್ಳೆಯವ್ರನ್ನ ಯಾರೂ ಇಷ್ಟಪಡಲ್ಲ. ಮಾಳು ಬಂದು ಎಷ್ಟು ಒಳ್ಳೆಯವರು, ಮನೇಲಿ ಎಷ್ಟು ಜೆಂಟ್ಲ್ಮ್ಯಾನ್ ಅಂದರೆ ಒಂದು ಅಟ್ಯಾಚ್ಮೆಂಟು, ಫೀಲಿಂಗ್ಸು ಅದೆಲ್ಲ. ಆದರೆ ಮಾತಾಡೋದು ಒಂಚೂರು ಸೈಲೆಂಟ್ ಇರ್ಬೋದು, ಆದರೆ ಒಳ್ಳೆ ಗುಣ. ಆದರೆ ಒಳ್ಳೆ ಗುಣ ಇಲ್ಲಿ ನಡೆಯಲ್ಲ. ಇವಾಗ ನೋಡಿ, ಸ್ಪಂದನ ಅವರು ಎಲ್ಲರಿಗಿಂತ ದೇವ್ರಂಥವ್ರು, ಅವ್ರನ್ನ ಈಗ ನೆಕ್ಸ್ಟ್ ವಾರದಲ್ಲಿ ಕಿತ್ತು ಬಿಸಾಕ್ಬಿಡ್ತಾರೆ. ಅಂದರೆ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ, 3 ಬಿಟ್ಟವ್ರಿಗೆ ಉಳಿಗಾಲ. ಸರ್ ಹಾಗಂದ್ರೆ ಈಗ ನಿಮ್ಮನ್ನ ಜನ ಇಷ್ಟಪಟ್ಟಿದ್ದಾರೆ, ಸೊ ನಿಮ್ಮನ್ನ ಯಾವ ಗ್ರೂಪಿಗೆ ಸೇರಿಸ್ಕೋಬಹುದು? ಅಲ್ಲ, ಅವ್ರವ್ರ ಇಷ್ಟ ಸರ್. ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳೋದು, ನಾನು ಯಾರಿಗೂ ಬೇಡ್ಕೊಳ್ಳೋದು ಇಲ್ಲ. ನಾನು ಒಳ್ಳೆಯವನು ಅಂತ ಹೇಳಲ್ಲ, ಏನೂ ಅಲ್ಲ, ಅವ್ರವ್ರ ಇಷ್ಟ ಸರ್. ಸರ್ ಈಗ ನನಗೆ ಬೈಯೋರು, ಈಗ ಮೊನ್ನೆ ನೋಡಿ, ಈಗ ಒಬ್ರು ಯಾರೋ ನನ್ನ ಬಗ್ಗೆ ಕೆಟ್ಟದಾಗಿ ಮಾಡ್ತಿದ್ದಾರೆ, ಅವ್ರಿಗೆ ಕೆಟ್ಟದಾಗಿ. ಆದರೆ ನನಗೆ ಅವರಿಂದ ಒಳ್ಳೇದಾಗ್ತಾ ಇದೆ, ಅವರಿಂದ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದೆ, ಅವರಿಂದ ನನಗೆ ಇನ್ಕಮ್ ಜಾಸ್ತಿ ಆಗ್ತಾ ಇದೆ. ಅವ್ರನ್ನ ಯಾರು ಇಂಟರ್ವ್ಯೂ ಮಾಡ್ತಾರೆ ಅವ್ರು ನನಗೆ ಕಾಲ್ ಮಾಡಿದರು. ಆದರೆ ಅವ್ರಿಗೆ ಮುಖ ನೋಡಿಲ್ಲ, ಇನ್ನೂ ಸಿಕ್ಕಿಲ್ಲ ಫೇಸ್ ಟು ಫೇಸ್. ಅವ್ರು ನನಗೆ ಕಾಲ್ ಮಾಡಿಬಿಟ್ಟು, ಸರ್ ಅವ್ರು ಹಿಂಗೆ ನಿಮಗೆ ಬೈತಾ ಇದ್ದಾರೆ, ನಿಮಗೆ ಬೇಜಾರಾಗಲ್ವಾ ಅಂತ ಕೇಳಿದ್ರು. ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ, ಸರ್ ಏನಕ್ಕೆ ಬೇಜಾರಾಗ ಸರ್, ಪಾಪ ಅವ್ರಿಗೆ ಹಳೇದು ಮಾಡಿ ಕಂಟೆಂಟ್ ಬೋರ್ ಆಗಿಬಿಟ್ಟಿತ್ತು, ಅದಕ್ಕೆ ಇವಾಗ ನನ್ನ ಮಗಂದು ಫೇಲ್ ಪಾರ್ಟಿ ಮಾಡಿಬಿಟ್ಟು ಹೊಸ ಕಂಟೆಂಟ್ ಕೊಟ್ಟಿದ್ದೀನಿ ಸರ್, ನೀವು ಹೋಗ್ಬಿಟ್ಟು ಎಂಥ ಬೋಳಿ ಮಗ ಅಪ್ಪ ಅಂತ ಹೇಳ್ಬಿಟ್ಟು ಮಾಡಿಸಿ ಸರ್ ಅಂದೆ. ಅವರು ಶಾಕು, ಇದೇನಿದು ಉಲ್ಟಾ ಅವ್ರಿಗೆ ಬೈದ್ಬಿಟ್ಟು ನನಗೆ ಅವ್ರಿಗೆ ಜಗಳ ತಂದಿಕ್ಕಕ್ಕೆ ನೋಡಿದ್ರು. ನಾನು ಇಲ್ಲ ಸರ್, ಅವ್ರ ಕಂಡ್ರೆ ತುಂಬ ಗೌರವ ಇದೆ, ತುಂಬ ಸಖತ್ತಾಗಿ ಮಾಡ್ತಾ ಇದ್ದಾರೆ ರೀಲು, ಹಂಗೆ ಅಂತ ಹೊಗಳಿದೆ. ಅದು ಹಾರ್ಟಿ ಹೊಗಳಿದೆ. ಯಾಕಂದರೆ ನನಗೆ ಅವ್ರೇನು ದುಶ್ಮನ್ ಅಲ್ಲ, ಇಬ್ಬರು ಫೇಸ್ ಟು ಫೇಸ್ ಒಂದಿನೂ ನೋಡಿಲ್ಲ, ಒಂದಿನೂ ಮಾತಾಡಿಲ್ಲ, ಅವ್ರ ನಂಬರು ಇಲ್ಲ. ಅವ್ರ ನಂಬರ್ ಇದ್ದಿದ್ರೆ ನನ್ನ ಮಗಂದು ಫೇಲ್ ಪಾರ್ಟಿಗೆ ಕರೆದು ಅಲ್ಲೇ ರೀಲ್ಸ್ ಮಾಡಿಸ್ಬಿಡ್ತಿದ್ದೆ, ಬೈರಿ ಎಂಥ ಬೋಳಿ ಮಗ ಅಪ್ಪ ಅಂತ ಅಲ್ಲೇ ಬೈರಿ ಅಂತ ಅವ್ರಿಗೆ ಹೇಳ್ಕೊಟ್ಬಿಡ್ತಿದ್ದೆ. ಆ ಥರ ಕ್ಯಾರೆಕ್ಟರ್ ನಾನು ತಲೆ ಕೆಡಿಸ್ಕೊಳ್ಳೋನಲ್ಲ. ನಾನು ನೆಗೆಟಿವ್ನು ಪಾಸಿಟಿವ್ ಅಂದ್ಕೊಳ್ತೀನಿ. ಆಮೇಲೆ ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಯಾರಿಗೂ ಟೀ ಹೊಡೆದಿಲ್ಲ.
ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ, ನನ್ನ ದುಡ್ಡು ನನ್ನ ಇಷ್ಟ. ಟ್ರೋಲ್ ಮಾಡೋರು ಮಾಡ್ಕೊಳ್ಳಿ, ರೀಲ್ ಮಾಡೋರು ಮಾಡ್ಕೊಳ್ಳಿ, ಅವ್ರು ಮಾಡಿದಷ್ಟು ನಾನು ಬೆಳಿತೀನಿ. ಈಗ ಕರಿಬಸಪ್ಪ ಅವರು ಮೊನ್ನೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಶಿಲ್ಬೆಗೆ ಎಷ್ಟು ಕಲ್ಲು ಸುತ್ತಿ ಹೊಡಿತಾರೆ ಅದು ಒಂದು ಆಕಾರ ಆಗಿ ಒಂದು ಫೇಮಸ್ ಆಗಿ ಇದಾಗುತ್ತೆ ಅಂತ. ನಾನು ಅದೇ ಥರ ಎಷ್ಟು ಜನ ಏನು ಬಡ್ಕೊಂಡ್ರು ನನ್ನ ಪಾಡಿಗೆ ನಾನು ಬೆಳ್ಕೊಂಡು ಹೋಗ್ತಾನೆ ಇದ್ದೀನಿ. ಅವ್ರು ಇನ್ನೂ 500 ರೂಪಾಯಿ ಡೀಲರ್ ಆಗಿ ಅಲ್ಲೇ ಇದ್ದಾರೆ. ಅಂದರೆ ನಾಯಿ ಫೀಲ್ಡಲ್ಲಿ ಹೇಳ್ತಾ ಇರೋದು, ತಿರ್ಗಾ ಆಮೇಲೆ ಟ್ರೋಲರ್ಸ್ ಅನ್ಕೊಂಡ್ಬಿಟ್ಟಿರ. ನಾಯಿ ಫೀಲ್ಡಲ್ಲಿ ಇರೋರು ನನಗೆ ಫಸ್ಟ್ ಎಗನೆಸ್ಟ್ ಆದರು. ಅವ್ರು ಎಲ್ಲರೂ ಇದೇ ಥರ ಬೈತಾ ಇದ್ರು. ಅವ್ರ ಮೇಲೆ JP ನಗರ್ ಸ್ಟೇಷನ್ಲಿ ಕೇಸ್ ಹಾಕಿ 1 ಕೋಟಿಗೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ದೀನಿ. ಆದ್ರೆ ಟ್ರೋಲರ್ಸ್ಗೆ ನಾನು ಕೇಸ್ ಹಾಕಲ್ಲ. ಎಷ್ಟಾರು ಬಡ್ಕೊಳ್ಳಿ, ಅದಕ್ಕೆ ಅವರೇ ಪ್ರಮೋಷನ್ ಮಾಡ್ತಾ ಇರೋದು, ಅವರೇ ನಮಗೆ ಬಜಾರ್ ಆಗ್ತಾ ಇರೋದು, ಅವರಿಂದನೇ ನಾನು ಬೆಳೀತಾ ಇರೋದು. ನಾನು ಏನ್ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಇದು ಮಿರರ್ ಅಡ್ಡ ಆಗ್ತಾ ಇದೆ. ಏನು ವಿಷಯಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಬೆಳೀತಾ ಇರ್ತೀನಿ. ಆಮೇಲೆ ಟ್ರೋಲರ್ಸ್ ಇಂದನೇ ಇವತ್ತು ಇಷ್ಟು ಬೆಳೆದಿರೋದು. ನ್ಯೂ ಇಯರ್ಗೆ ನನಗೆ 2 ಕಡೆ ಕರೆದಿದ್ದಾರೆ 10 ಲಕ್ಷಕ್ಕೆ. ಅಂದರೆ 2 ಇವೆಂಟು ಒಬ್ಬರೇ ನಡೆಸ್ತಾ ಇರೋದು. ಹೌಸ್ಫುಲ್ 2026 ಅಂತ ಲಲಿತ್ ಅಶೋಕಲ್ಲಿ ಎವ್ರಿ ಇಯರ್ ನಡೆಸ್ತಾ ಇದ್ರು. ಅವಾಗಲೂ ನಾನೇ ಚೀಫ್ ಗೆಸ್ಟ್ ಹೋಗ್ತಿದ್ದೆ. ಇದೆಲ್ಲ 5-6 ವರ್ಷದಿಂದನೂ ಹೋಗ್ತಾ ಇದ್ದೀನಿ. ಈ ಸಲ 5 ಲಕ್ಷ ಒಂದು ಕಡೆ, 5 ಲಕ್ಷ ಒಂದು ಕಡೆ, 2 ಸೇರಿ 10 ಲಕ್ಷ ರೂಪಾಯಿಗೆ ಹೋಗ್ತಾ ಇದ್ದೀನಿ. 2 ಕಡೆನೂ 1 ಅವರ್ ಅಟೆಂಡ್ ಮಾಡೋದು. ಯಾವ ಆ್ಯಕ್ಟರ್ಗೆ 10 ಲಕ್ಷ ಕೊಟ್ಟು ನ್ಯೂ ಇಯರ್ಗೆ ಕರೆಸಿದ್ದಾರೆ ತೋರಿಸಿ. ಇದು ನನ್ನ ಕೆಪಾಸಿಟಿ ಸರ್. ಇನ್ನೊಂದು, ಮೊನ್ನೆ ನೀವು ಶರ್ಟ್ ಹಾಕಿದ್ರಲ್ಲ ಇದರಲ್ಲಿ ಫೇಲ್ಯೂರ್ ಪಾರ್ಟಿಗೆ, ಹಾಂ ಸರ್. ಅದಕ್ಕೆ ಕೆಲವರು AI ಅಲ್ಲಿ ಅಥವಾ ಇದ್ರಲ್ಲಿ ಚಾಟ್ GPT ಮಾಡಿ ಇದು ರಾಂಗ್ ಅಂತ ಹೇಳ್ತಾ ಇದ್ದಾರೆ. ನಕಲಿ ಅಂತ ಅದು 1000 ಅವ್ರು ಹೇಳ್ಕೊಳ್ಳಿ, ನಮ್ಮ ಅಪ್ಪಂದು ಹೋಯ್ತದ ಸರ್. ಸರ್ ಈಗ ನೀವು ಒಂದು ಹೇಳ್ಬಿಡಿ ಸರ್, ನಕಲಿನ ನಿಜಾನ ಅದು ಒರಿಜಿನಲ್ ಸರ್. ಈಗ ನಂದು ಸರ್. ಈಗ ಅವರು ಫುಟ್ಪಾತ್ ಅಲ್ಲಿ ತಗೊಳ್ಳೋರಿಗೆ ಫುಟ್ಪಾತ್ ಗೊತ್ತಿರುತ್ತೆ ಸರ್. ಆಮೇಲೆ ಮಾತಾಡೋರೆಲ್ಲ ಹಳ್ಳಿಯವರು ಸರ್. ಅವ್ರು ಹೋಗಿ ಅಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು ಹೊಸಾಚೆ ಕಂಪ್ನಿಗೆ ಹೋಗಿ ತಗೊಂಡ್ಬರ್ತಾರೆ ಸರ್. ಅಂದ್ರೆ ಸರ್ ಗೊತ್ತಿರುತ್ತೆ. ಚಾಟ್ GPT ಹಾಕ್ಬಿಟ್ಟು ಅದು ಸುಳ್ಳು ಅಂತ ಹೇಳ್ಬಿಟ್ಟು ಏನೋ ಬಂದಿದೆ ಅಂತ 1000 ಬರುತ್ತೆ ಸರ್. ಈಗ ನೀವು ಗೂಗಲ್ ಅಲ್ಲಿ ಇನ್ನೇನೋ ಒಂದು ಹಾಕಿ ಸರ್, ನಂದು ಇಡಿ ರೈಡ್ದೆಲ್ಲ ಬರ್ತದೆ ಸರ್. ಅದಕ್ಕೆ ನಾನು ಕಳ್ಳನ ಸರ್? ಇಡಿ ಕೇಸ್ ಆಗಿದೆಯಾ ಸರ್? ಅರ್ಥ ಆಗ್ತಿಲ್ವಾ ನಿಮ್ಗೆ? ಅದು ಕಟ್ಕೊಂಡು ನನ್ಗೇನಾಗಬೇಕು ಸರ್? ಇವಾಗ ಓಕೆ, ಅವ್ರಿಗೆ ಅಂತವ್ರಿಗೆ ಪ್ರೂವ್ ಮಾಡಿ ನನ್ಗೇನಾಗಬೇಕು? ಏನಾದ್ರು ಹೇಳ್ತೀರಾ ಅವ್ರಿಗೆ? ನಾನೇನಕ್ಕೆ ಕೇಳೋಣ ಸರ್? ಕಿತ್ತೋದವ್ರು ಸ್ಲಮ್ಮು ಅಂತ ಹೇಳಿದ್ದೀನಿ. ಈ ಸ್ಲಮ್ ಬುದ್ಧಿ ನೆನ್ನೆನೆ ತೋರಿಸಿದ್ರು. ನಾನು ಏನಕ್ಕೆ ಅವರು ಅರ್ಧ ಫ್ಯಾನ್ಸ್ ಸ್ಲಮ್ ಅವರು ಅಂತ ಹೇಳಿದ್ದೆ. ಆ ಸ್ಲಮ್ ಅವರೇ ತಾನೇ ಆ ಥರ ಮಾಡೋದು. ನೆನ್ನೆ ಏನು ಮಾಡಿದ್ರು ನೀವೇ ನೋಡಿದ್ರಿ, ಇವರೇ ಸಾಕ್ಷಿ ಇದ್ರು. ಅದು ಸ್ಲಮ್ ಅವರೇ ಆ ಕೆಲಸ ಮಾಡೋದು. ಅಫಿಷಿಯಲ್ಸ್ಗಳು ಯಾರೂ ಆ ಥರ ಮಾಡಲ್ಲ. ಅದರಿಂದ ಅವ್ನ ಫ್ಯಾನ್ಸ್ ಎಲ್ಲ ಸ್ಲಮ್ಮು ಅಂತ ಹೇಳಿದ್ದೀನಿ. ಸರ್ ಇವಾಗ ಬಿಗ್ ಬಾಸ್ ಅಲ್ಲಿ ಈಗ ಫೈನಲ್ ಸ್ಟೇಜ್ ಬಂದಿದೆ ಆಲ್ಮೋಸ್ಟ್. ಹೌದು. ಈಗ ಯಾರು ಗೆಲ್ತಾರೆ ಸರ್? ರಕ್ಷಿತಾ ಫಸ್ಟ್ ಬರ್ಬೋದು, ಗಿಲ್ಲಿ ಸೆಕೆಂಡ್ ಬರ್ಬೋದು. ಅಂದರೆ ನನ್ನ ಆಸೆ ಅದೇನೆ. ಆದರೆ ಜನಗಳು ಎಲ್ಲ ಸ್ಲಮ್ ಅವರೆಲ್ಲ ಅವ್ರಿಗೆ ಔಟ್ ಹಾಕೋದು. ಅಂದ್ರೆ ಗಿಲ್ಲಿಗೆ ಔಟ್ ಆಗ್ತಾರೆ ಅಂತ ಇನ್ಯಾರಿಗೆ ಆಗ್ತಾರೆ ಸರ್? ಎಲ್ಲ ಅವನಿಗೆ ಫಿದಾ ಆಗ್ಬಿಟ್ಟವ್ರೆ. ರಕ್ಷಿತಾ ಹೆಸರು ಪಾಪ, ಅವಳು ಅಷ್ಟು ಒಳ್ಳೆಯವಳು. ಅಂದರೆ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ, ಅವ್ರಿಗೆ ಅಲ್ಲಿ ಗೆಲ್ಸಲ್ಲ. ಯಾಕಂದರೆ ಹಾರ್ಡ್ ವರ್ಕರು, ರಿಯಲ್ ಆಗಿ ಗೇಮ್ ಆಡಿರೋದು ರಕ್ಷಿತಾನೇ ಸರ್. ಸರ್ ಈಗ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿಗೆ ಸಿಕ್ಕಾಪಟ್ಟೆ ಜಗಳಾಡ್ತಾವ್ರು. ಈಗ ಮೊದಲು ಒಂದಾಗಿದ್ರು. ಹೌದು. ಸೊ ಈಗ ಇದರಲ್ಲಿ ಸರ್ ಈಗ ನಾನೇ ಒಂದು ಹೇಳ್ತೀನಿ. ಈಗ ಬಿಗ್ ಬಾಸ್ ಇಂದ ಎಷ್ಟು ಜನ ಆಚೆ ಬಂದ್ರು ಸರ್, ಗಿಲ್ಲಿ ಬಗ್ಗೆ ಮಾತಾಡೋಕ್ಕೆ ಎಲ್ಲರೂ ಹೆದರ್ಕೊಳ್ತಾರೆ. ಏನಕ್ಕೆ ಅಂದರೆ ಅವ್ರು ಆಚೆ ಬಂದು ನೋಡ್ಬಿಟ್ಟು ಜನಗಳದ್ದು ಕಮೆಂಟು ಅದು ಇದು ನೋಡ್ಬಿಟ್ಟು ಅವ್ರ ಬಗ್ಗೆ ಪಾಸಿಟಿವ್ ಹೇಳ್ತಾರೆ. ಒಳಗಡೆ ಇಷ್ಟ ಇಲ್ಲದೆ ಇದ್ರು ಪಾಸಿಟಿವ್ ಹೇಳ್ತಾರೆ. ಅದು ನನಗೆ ಬಕೆಟ್ ಹಿಡ್ದಂಗೆ. ಆದರೆ ನಂದಂಗಲ್ಲ, ಇರೋದು ಹಿಂಗೆ. ನನಗೆ ಒಳಗಡೆ ಏನು ನೋಡಿದೆ ಅದನ್ನು ಮಾತ್ರ ನಾನು ಹೇಳ್ತಾ ಇರೋದು. ಯಾಕಂದರೆ ನನಗೆ ಒಂದು ಕಲ್ಚರ್ ಮನುಷ್ಯ ಅಂದರೆ ತುಂಬ ಪ್ರಾಣನೇ ಕೊಟ್ಬಿಡ್ತೀನಿ, ಇಷ್ಟಪಡ್ತೀನಿ. ಒಂದು ಕಲ್ಚರ್ಲೆಸ್ಸು, ಒಂದು ಸೋಂಬೇರಿ. ಇವಾಗ ನೋಡಿ ಅವರು ಇದಾಗಿದ್ದಾರೆ, ಏನು ಕ್ಯಾಪ್ಟನ್ ಆಗಿದ್ದಾರೆ. ಅವ್ರು ಅದಕ್ಕಿಂತ ಮುಂಚೆ ಬೇರೆಯವ್ರು ಆದಾಗ ಒಂದು ಕೆಲಸ ಮನೇಲಿ ಮಾಡ್ತಾ ಇರಲಿಲ್ಲ. ಅಂದರೆ ಮೈಗಳನ್ನ ಥರ ತಪ್ಸ್ಕೊಂಡು ಓಡಾಡೋರು. ಇವಾಗ ನೋಡಿ ಅವರು ಎಷ್ಟು ಚೀಪ್ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಬರೀ ಅಶ್ವಿನಿ ಗೌಡ ಅವ್ರು ನೆನ್ನೆ ರಾತ್ರಿ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಲೋಟ ಬಡಿಯೋದು, ರಾತ್ರಿ ಎಲ್ಲ ಇವ್ನು ನಿದ್ದೆ ಕೆಟ್ಟು, ಅಂದರೆ ಎಷ್ಟು ಕಂತ್ರಿ ಕಚ್ಚಡ ಬುದ್ಧಿ ಅಂತ ಅದರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನು ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಈಗ ಈ ನಡುವೆ ತೋರಿಸ್ತಾ ಇರೋದ್ರಲ್ಲಿ ಒಂದು ರಿಯಲ್ ಕ್ಯಾರೆಕ್ಟರ್ ತೋರಿಸ್ತಾವ್ರೆ. ಅದಕ್ಕಿಂತ ಮುಂಚೆ ಎಲ್ಲ ನಿಮಗೆ ಬರೀ ಕಾಮಿಡಿ ತೋರಿಸ್ಕೊಂಡು ನಿಮ್ಮನ್ನ ಜನ ಸಂಪಾದನೆ ಮಾಡಿಸಿಸ್ಬಿಟ್ರು. ಇವಾಗ ನೋಡಿ ಅವನ ಬಗ್ಗೆ ಬರೀ ಬ್ಯಾಡ್ ಆಗಿ ನೆಗೆಟಿವ್ ಆಗೇ ತೋರಿಸ್ತಾ ಇದ್ದಾರೆ. ಇವಾಗ ನಿನ್ನೆ ನೋಡಿ ಅವನು ಲೋಟ ಹೊಡೆದಿದ್ದು ಎಂಥವನಿಗೆ ಆಗಲಿ ಎತ್ತು ಹೊಡೆದು ಬಿಡೋಣ ಅಂತ ಅನ್ಸಲ್ವಾ? ಆ ಲೆಕ್ಕಕ್ಕೆ ಟಾರ್ಚರ್ ಮನುಷ್ಯ ನಾನು ಲೈಫಲ್ಲಿ ನೋಡಿಲ್ಲ. ಅದಕ್ಕೆ ನಾನು ಹೇಳೋದು, ಯಾರ ಅವ್ರನ್ನ ಕಟ್ಕೊಂಡ್ರೆ 6 ತಿಂಗಳಲ್ಲ 3 ತಿಂಗಳಲ್ಲಿ ಡೈವರ್ಸ್ ಆಗ್ಬಿಡುತ್ತೆ. ಯಾರು ಬದುಕಕ್ಕಾಗಲ್ಲ. ಈಗ ಹೊರಗಡೆ ಒಂದು ಹವಾನೆ ಸೃಷ್ಟಿಯಾಗಿದೆ, ಗಿಲ್ಲಿ ಮತ್ತೆ ಕಾವ್ಯ ಪೇರು ಹಾಗೆ ಹೀಗೆ ಅಂದ್ಕೊಂಡು. ಸೊ ಹೆಂಗೆ ಅಲ್ಲಿ ಒಳಗಡೆ ಹೆಂಗ್ ನಡೀತಾ ಇದೆ? ಅದು ನಿಜನಾ ಸರ್? ಇಲ್ಲ, ಕಾವ್ಯಾಗ ಅವನ ಮೇಲೆ ಯಾವ ಭಾವನೆನೂ ಇಲ್ಲ. ಅಂದರೆ ಗಿಲ್ಲಿಗೆ ಒಂದೊಂದು ಶೋಲು ಒಬ್ಬೊಬ್ರ ಮೇಲೆ ಲವ್ ಆಗುತ್ತೆ, ಎಲ್ಲರ ಮೇಲೂ